ಓಕೆ, ಇನ್ನು ಹುಬ್ಬಳ್ಳಿಯ ಅಂಜಲಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಂತಕನನ್ನು ಬಂಧಿಸಿದ್ದಾಯಿತು, ವಿಚಾರಣೆ ನಡೀತಾ ಇದೆ. ಆದರೆ ಆತನಿಗೆ ಉಗ್ರ ಶಿಕ್ಷೆಯಾಗಬೇಕು, ಎನ್ಕೌಂಟರ್ ಆಗಬೇಕು ಅಂತ ಹೆಚ್ಚು ಕಡಿಮೆ ಇಡೀ ರಾಜ್ಯದಲ್ಲಿ ಇವತ್ತು ಪ್ರೊಟೆಸ್ಟ್ ನಡೀತು. ಅದರಲ್ಲೂ ಶಿವಮೊಗ್ಗ, ರಾಮನಗರ, ಹುಬ್ಬಳ್ಳಿ, ಧಾರವಾಡ ಎಲ್ಲ ಕಡೆಯಲ್ಲೂ ಕೂಡ ಜನ ರೊಚ್ಚಿಗೆದ್ದು ಮಾತನಾಡಿದ್ದಾರೆ. ಜೊತೆಗೆ ಪ್ರೊಟೆಸ್ಟ್ ಕಾವು ಕೂಡ ತುಂಬ ಜೋರಾಗಿತ್ತು. ಹೇಗಾಯಿತು ಇವತ್ತಿನ ಪ್ರತಿಭಟನೆ ಅಂತ ಈ ರಿಪೋರ್ಟಲ್ಲಿ ನೋಡಿ. ಅಂಜಲಿ ಹತ್ಯೆ ಖಂಡಿಸಿ ಭಾರಿ ಪ್ರತಿಭಟನೆ. ಟೈರ್ಗೆ ಬೆಂಕಿ ಹಚ್ಚಿ ರಸ್ತೆ ತಡೆದು ಆಕ್ರೋಶ. ಹಂತಕನ ಎನ್ಕೌಂಟರ್ಗೆ ತೀವ್ರ ಒತ್ತಡ. ಅಂಜಲಿ ಹತ್ಯೆ ಖಂಡಿಸಿ ಇವತ್ತು ಇಡೀ ಹುಬ್ಬಳ್ಳಿಯಲ್ಲಿ ಭಾರಿ ಪ್ರತಿಭಟನೆ ನಡೆದಿದೆ. ಚೆನ್ನಮ್ಮ ವೃತ್ತದಲ್ಲಿ ಅಂಜಲಿ ಕುಟುಂಬಸ್ಥರು ಮತ್ತು ಬಿಜೆಪಿ ಕಾರ್ಯಕರ್ತರು ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಸರ್ಕಾರದ ವಿರುದ್ಧ ಘೋಷಣೆ ಹಾಕಿ ಆಕ್ರೋಶ ಹೊರಹಾಕಿದ್ರು. ಹಂತಕ ವಿಶ್ವನನ್ನ ಎನ್ಕೌಂಟರ್ ಮಾಡುವಂತೆ ಆಗ್ರಹಿಸಿದ್ರು. ಇನ್ನು ವಿವಿಧ ಮಠಾಧೀಶರು ಮತ್ತು ನೇಹಾ ತಂದೆ ನಿರಂಜನ್ ಹಿರೇಮಠ ಕೂಡ ಭಾಗಿಯಾಗಿದ್ರು. ಇನ್ನು ಪ್ರತಿಭಟನೆಯಲ್ಲಿ ಹೈಡ್ರಾಮವೇ ನಡೆದಿದೆ. ನನ್ನ ಅಕ್ಕನನ್ನ ಕೊಂದವನಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಅಂಜಲಿ ಸಹೋದರಿಯರು ಕಣ್ಣೀರ್ ಹಾಕಿದ್ರು. ಎನ್ಕೌಂಟರ್ ಮಾಡ್ರಿ, ನಮ್ಮ ಅಕ್ಕನ ಸಾವಿಗೆ ಕಾರಣ ಆಗಿ ನಾವು ಎನ್ಕೌಂಟರ್ ಮಾಡ್ರಿ. ನಮ್ಮ ಅಕ್ಕನ ಆತ್ಮಕ್ಕೆ ಶಾಂತಿ ಸಿಗ್ಬೇಕಂದ್ರೆ ಅವನು ಬಿಡಲ್ಲ. ಅವ್ನು ಕೊಂದ ಸಾಯಕ್ ನಾನು ಪ್ರತಿಭಟನೆಗೆ ಬೆಲೆ ಕೊಡವಲ್ರಿ ಸರ್ಕಾರ. ಇಷ್ಟೆಲ್ಲ ಪ್ರತಿಭಟನೆ ಮಾಡತ್ತೀವಿ ಅಂದ್ರೆ ಇಷ್ಟೊತ್ತಿಗೆ ಅವ್ನಿಗೆ ಎನ್ಕೌಂಟರ್ ಮಾಡ್ಬೇಕಿತ್ತ. ಎದಕ್ಕೆ ಚಿಕಿತ್ಸೆ ಕೊಡತ್ತಾರ ಅವರು ಹಾಸ್ಪಿಟಲ್ ಇಟ್ಕೊಂಡು. ಬೆಳಗಾವಿ ರಾಮನಗರದಲ್ಲೂ ಪ್ರೊಟೆಸ್ಟ್. ಇನ್ನು ಅಂಜಲಿ ಹತ್ಯೆ ಖಂಡಿಸಿ ರಾಜ್ಯಾದ್ಯಂತ ಪ್ರತಿಭಟನೆ ನಡೆದಿದೆ. ಬೆಳಗಾವಿ, ಚಿಕ್ಕೋಡಿ, ಧಾರವಾಡ, ರಾಮನಗರದಲ್ಲಿ ರಸ್ತೆ ತಡೆದು ಆರೋಪಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಒತ್ತಾಯಿಸಿ ಜಿಲ್ಲಾಧಿಕಾರಿ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಹುಬ್ಬಳ್ಳಿ ಅಂಜಲಿ ಅಂಬಿಗೇರ ಹಂತಕ ಗಿರೀಶ್ ಅಲಿಯಾಸ್ ವಿಶ್ವನಿಗೆ ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಕೊಲೆಪಾತಕ ವಿಶ್ವನ ಎಡಗಣ್ಣಿಗೆ ಗಂಭೀರ ಗಾಯ ಆಗಿದೆ. ಅಲ್ಲದೆ ಚಲಿಸುವ ಟ್ರೈನ್ನಿಂದ ಕೆಳಗಡೆ ಬಿದ್ದಿರೋದ್ರಿಂದ ವಿಶ್ವನಿಗೆ ಬೆನ್ನಿಗೆ ಕೂಡ ಗಾಯ ಇದರಿಂದಾಗಿ ಎದ್ದು ನಿಲ್ಲೋದಿಕ್ಕೂ ಕೂಡ ಹಂತಕ ವಿಶ್ವ ಒದ್ದಾಡ್ತಾ ಇದ್ದಾನೆ. ಮುಖದ ಎಡಭಾಗಕ್ಕೆ ಬಹಳಷ್ಟು ಗಾಯ ಆಗಿರೋದ್ರಿಂದ ಮಾತನಾಡದಂತಹ ಸ್ಥಿತಿಯಲ್ಲಿದ್ದಾನೆ. ವಿಶ್ವನ ಆರೋಗ್ಯದ ಬಗ್ಗೆ ಕಿಮ್ಸ್ ವೈದ್ಯರು ತೀವ್ರ ನಿಗಾ ಇಟ್ಟಿದ್ದಾರೆ. ವಿಶ್ವನ ಆರೋಗ್ಯ ಚೇತರಿಸಿಕೊಳ್ಳುವ 1 ವಾರ ಸಮಯ ಬೇಕಾಗಿತ್ತು. ಆರೋಗ್ಯದಲ್ಲಿ ಚೇತರಿಸಿಕೊಂಡಂತಹ ನಂತರವೇ ಕೊಲೆ ರಹಸ್ಯ ಮತ್ತಷ್ಟು ಹೊರಬರಲಿದೆ. ಅಂಜಲಿ ಹಂತಕನ ವಿರುದ್ಧ ಮತ್ತೊಂದು ಕೇಸ್. ಪ್ರೀತಿ ಹೆಸರಲ್ಲಿ ಬಂಗಾರ ದೋಚಿದ್ದ ವಿಶ್ವ. ಇನ್ನು ಹುಬ್ಬಳ್ಳಿಯ ಬೆಂಡಿಗೇರಿ ಪೊಲೀಸ್ ಠಾಣೆಯಲ್ಲಿ ಹಂತಕನ ವಿರುದ್ಧ ಮತ್ತೊಂದು ಕೇಸ್ ದಾಖಲಾಗಿದೆ. ಪ್ರೀತಿಯ ಹೆಸರಲ್ಲಿ ಯಲ್ಲಾಪುರ ಓಣಿಯ ಯುವತಿಯಿಂದ 5.5 ತೊಲೆ ಬಂಗಾರ ದೋಚಿ ವಂಚಿಸಿದ್ದಾನೆ. ನೊಂದ ಯುವತಿಯ ಕುಟುಂಬಸ್ಥರು ಬೆಂಡಿಗೇರಿ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ದೂರನ್ನ ಕೊಟ್ಟಿದ್ದಾರೆ. ನಾವು ಬಡವ್ರಿ, ನಾವು ದುಡ್ಕೊಂಡು ತಿನ್ನೋರಿ, ನಮ್ಮ ಬಂಗಾರ ಬರ್ಬೇಕ್ರಿ, ಅವನ್ನ ಕಲಾಸ ಮಾಡ್ಬೇಕ್ರಿ. ಬಂಗಾರ ತಂದ್ಕೊಳ್ಳಿಲ್ಲ ಅಂದ್ರೆ ಫಸ್ಟ್ ನಿಮ್ಮ ಅಪ್ಪಗ ಸಾಯಿಸ್ತೀನಿ ಕಲ್ಲಾಕಿ, ಆಮ್ಯಾಗ ನಿಮ್ಮ ಅವ್ಗೆ ಚಾಕು ಹಾಕಿ ಕಲಾಸ ಮಾಡ್ತೀನಿ ಅಂದನ್ ಸರ್. ಇನ್ನು ಮಗನ ಕೀಚಕ ಕೃತ್ಯ ನೆನೆದು ವಿಶ್ವನ ತಾಯಿ ಕೂಡ ಕಣ್ಣೀರ್ ಹಾಕಿದ್ದಾರೆ. ಆತನಿಗೆ ಕಾನೂನು ಪ್ರಕಾರ ಕಠಿಣ ಶಿಕ್ಷೆ ಆಗಲಿದೆ ಅಂತ ಒತ್ತಾಯಿಸ್ತಾ ಇದ್ದಾರೆ. ಇನ್ನು ಆತನಿಂದಾಗಿ ಬಾಡಿಗೆ ಮನೆಯಿಂದ ನನ್ನನ್ನ ಆಚೆ ಹಾಕಿದ್ದಾರೆ, ಅವನಿಂದ ನನ್ನ ಮಾನ ಮರ್ಯಾದೆ ಎಲ್ಲ ಹೋಗಿದೆ ಅಂತ ತಮ್ಮ ಅಳಲನ್ನ ಕೂಡ ವಿಶ್ವನ ತಾಯಿ ತೋಡ್ಕೊಂಡಿದ್ದಾರೆ. ಮಾಡೇನ್ರಿ, ಅವನ್ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾನ್ರಿ. ಮನಿ ಖಾಲಿ ಮಾಡ್ಕೊಂಡು ತಾಯಿಗೆ ಬೀದಿಗೆ ಬಂದಂಗ ಆತ್ರಿ. ಈಗೆಲ್ಲ ಮಾನ ಮರ್ಯಾದೆ ಎಲ್ಲ ಹೋದಂಗ ಆತ್ರಿ. ಈಗ ಇಡೀ ಜಗತ್ತಿಗೆ ಗೊತ್ತಾಗೈತಿ ಹಿಂಗ್ ಮಾಡ್ತಾನಂತ. ಕನಸು ಇದ್ದಿಲ್ಲರಿ. ನಾ ದೇವ್ರಿಗೆ ಬೇಡ್ಕೊಂತಿದ್ದೆ ರೀ. 6 ತಿಂಗಳು ಮನಿ ಬಿಟ್ಟು ಹೋದ್ರು ಎಲ್ಲೇ ಇರ್ಲಿ ನನ್ನ ಮಗ ನನಗೆ ದುಡ್ದು ಹಾಕೋದ್ ಬೇಡ, ಚಲೋತ್ನಂಗೆ ಇರ್ಲಿ ಅಂತ ಅಂತಿದ್ದೆ ನಾನು. ಆದ್ರೆ ಈ ಪರಿಸ್ಥಿತಿ ತಂದಿರ್ತಾನಂತ ನಾನು ಒಟ್ನಲ್ಲಿ ಹಂತಕ ವಿಶ್ವ ತಪ್ಪು ಮಾಡಿದ್ದು ಕಾನೂನು ಪ್ರಕಾರ ಆತನಿಗೆ ಕಠಿಣ ಶಿಕ್ಷೆ ಆಗಲಿ ಅನ್ನೋದೇ ಎಲ್ಲರ ಆಗ್ರಹ ಆಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ. ಪ್ರತಿಭಟನೆಗಳು ತೀವ್ರ ಆಗ್ತಾ ಇದೆ. ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಮತ್ತೊಬ್ಬ ಫಯಾಜ್, ಮತ್ತೊಬ್ಬ ವಿಶ್ವ ಹುಟ್ಟುವ ಮೊದಲೇನೆ ಅಂಥವರನ್ನ ಹುಟ್ಟಡಗಿಸುವಂತಹ ಕೆಲಸವನ್ನು ಮಾಡಬೇಕಾಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ ಸುನಿಲ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುನಿಲ್, ದಿನದಿಂದ ದಿನಕ್ಕೆ ಪ್ರತಿಭಟನೆ ತೀವ್ರ ಆಗ್ತಾ ಇದೆ. ಅಂಜಲಿ ಮತ್ತು ನೇಹಾ ಹತ್ಯೆಯನ್ನು ಖಂಡಿಸಿ ಇವತ್ತು ಪ್ರತಿಭಟನೆಯ ತೀವ್ರತೆ ಹೇಗಿತ್ತು, ಜೊತೆಗೆ ವಿಶ್ವನ ಹಲವು ಅವಾಂತರಗಳು ಕೂಡ ಬಹಿರಂಗವಾಗ್ತಾ ಇದೆ, ಅದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡೋದಾದ್ರೆ? ಪ್ರೇಮ್, ನಿಜಕ್ಕೂ ಕೂಡ ಇವತ್ತು ಈ ವಿಚಾರಕ್ಕೆ ಇಡೀ ಹುಬ್ಬಳ್ಳಿಯೇ ಒಂದಾಗಿದೆ ಅಂತ ಹೇಳ್ಬೋದು. ಕೇವಲ ಅಂಜಲಿ ಮಾತ್ರ ನಮ್ಮ ಮಗಳಲ್ಲ, ನೇಹಾ ಕೂಡ ನಮ್ಮ ಮಗಳು. ಇಬ್ಬರ ಸಾವಿಗೂ ಕೂಡ ನ್ಯಾಯ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ವಿವಿಧ ಮಠಾಧಿಪತಿಗಳು, ಅದರ ಜೊತೆಗೆ ಸಂಘಟನೆಗಳು, ಅದರ ಜೊತೆಗೆ BJP ಕಾರ್ಯಕರ್ತರು ಇವತ್ತು ಪ್ರತಿಭಟನೆಯನ್ನು ಮಾಡಿದರು. ಅಂಜಲಿ ಮನೆಯಿಂದ ಚೆನ್ನಮ್ಮ ವೃತ್ತದ ಬರಿಗೆ ಏನು ಮೆರವಣಿಗೆಯನ್ನು ಮಾಡಿದರು. ಅಲ್ಲಿಯ ಬಳಿಕ ಚೆನ್ನಮ್ಮ ವೃತ್ತದ ಬಳಿಕ ಪ್ರತಿಭಟನೆ ಸ್ವಲ್ಪ ತೀವ್ರ ರೂಪವನ್ನು ಪಡೆದುಕೊಂಡು ರಸ್ತೆ ತಡೆಯನ್ನು ಮಾಡಲಾಯಿತು. ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ಹೊರಹಾಯಿತು. ಇನ್ನು ನೇಹಾ ತಂದೆ
ನಿರಂಜನ್ ಹಿರೇಮಠ್ ಕೂಡ ರಸ್ತೆ ತಡೆಯಲು ಮುಂದಾದರು. ಪೊಲೀಸರ ಜೊತೆ ವಾಗ್ವಾದ ನಡೀತು. ಸೊ ಸ್ಥಳಕ್ಕೆ DC ಅವರು ಬರಬೇಕಂತ ಬೇಡಿಕೆಯನ್ನು ಇಟ್ಟರು. ಸೊ ಈ ರೀತಿಯಾದ ಉಗ್ರ ಸ್ವರೂಪದ ಪ್ರತಿಭಟನೆಯನ್ನು ನೋಡಿ ಕೊನೆಗೆ DC ಅವರೇ ಬಂದು ಮನವಿ ಪತ್ರವನ್ನು ಸ್ವೀಕಾರ ಮಾಡಿದರು. ಸ್ವತಃ ದಿಂಗಲೇಶ್ವರ ಶ್ರೀಗಳು ಮನವಿ ಪತ್ರವನ್ನು ನೀಡಿದರು. ಅಲ್ಲಿ ಆ ಪ್ರತಿಭಟನೆಯಲ್ಲಿ ಈ ಎಲ್ಲ ಪ್ರತಿಭಟನೆಯಲ್ಲಿ ಅಂಜಲಿ ಕುಟುಂಬಸ್ಥರಿದ್ದರು, ನೇಹಾ ಕುಟುಂಬಸ್ಥರಿದ್ದರು. ಸೊ ಅವರ ಡಿಮ್ಯಾಂಡ್ ಇಷ್ಟೇ, ಅಂಜಲಿ ಕುಟುಂಬಕ್ಕೆ ಸರ್ಕಾರ ಪರಿಹಾರ ಕೊಡಬೇಕು, ಇವರಿಬ್ಬರ ಸಾವಿಗೆ ನ್ಯಾಯ ಕೊಡಬೇಕು. ನ್ಯಾಯ ಅಂದರೆ ಕೇವಲ ಅವನಿಗೆ ಜೀವಾವಧಿ ಶಿಕ್ಷೆ ಅಲ್ಲ, ಎನ್ಕೌಂಟರ್ ಮಾಡಬೇಕು. ಸೊ ಇದರ ಜೊತೆಗೆ ಮುಂದೆ ಹೀಗಾಗದಂತೆ ಕಠಿಣ ಕಾನೂನು ತರಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಪ್ರತಿಭಟನೆ ನಡೀತು. ಈ ಪ್ರತಿಭಟನೆ ಇನ್ನೂ ಕೂಡ ಮುಂದುವರಿಯುವಂಥ ಸಾಧ್ಯತೆ ಇರುವಂಥದ್ದು. ಪ್ರೇಮ್, ಇನ್ನು ವಿಶ್ವನ ಅವಾಂತರಗಳು ನಾವು ಕೇಳ್ತಾ ಹೋದ್ರೆ ಒಂದು ಬೆಚ್ಚಿ ಬೀಳಿಸುವಂಥ ಹಿಸ್ಟ್ರಿ ಇದೆ. ಒಂದು ಕಡೆ ಆತ ಬೈಕ್ ಕಳ್ತನ ಮಾಡ್ತಾ ಇರ್ತಾನೆ, ಮತ್ತೊಂದು ಕಡೆ ಗಾಂಜಾ ಗಿರಾಕಿಯಾಗಿರ್ತಾನೆ. ಅದರ ಜೊತೆಗೆ ಇಂಥ ಅಮಾಯಕ ಹೆಣ್ಮಕ್ಕಳನ್ನ ತನ್ನ ಒಂದು ಕೃತ್ಯಕ್ಕೆ ಬಳಸಿಕೊಳ್ಳುವಂಥ ಪ್ರಯತ್ನ ಕೂಡ ಮಾಡ್ತಿರ್ತಾನೆ. ಸೊ ಈಗ ಅಪ್ರಾಪ್ತ ಬಾಲಕಿಗೆ ನಂಬಿಸಿ ಅವಳಿಂದ ಚಿನ್ನಾಭರಣಗಳನ್ನ ಒಂದು ತರಿಸಿ ಅದನ್ನ ಯೂಸ್ ಮಾಡಿಕೊಂಡಂತ ಒಂದು ಕೇಸ್ ಕೂಡ ಈಗ ದಾಖಲಾಗಿರುವಂಥದ್ದು. ಅದರ ಜೊತೆಗೆ ಈತನ ಸ್ನೇಹಿತರ ಸಾಹಸ ಕೂಡ ಅಷ್ಟೇ ಇರುತ್ತೆ. ಇವರು ಒಂದು ಕೊಲೆ ಪ್ರಕರಣದಲ್ಲೂ ಕೂಡ ಭಾಗಿಯಾಗಿರುವಂಥದ್ದು ಗಮನಕ್ಕೆ ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗೆ ಸುನಿಲ್.